ಹಾಯ್ ಫ್ರೆಂಡ್ಸ್, ಇವತ್ತಿನ ಅಮ್ಮನ ಲೋಕ ರೆಸಿಪೀಸ್ ಅಲ್ಲಿ ನಾನು ನಿಮಗೆ ಜಿಲೇಬಿ ಮೀನಲ್ಲಿ ಸಾರು ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಸೊ ಪ್ರೀವಿಯಸ್ ವಿಡಿಯೋ ನೀವು ನೋಡಿದ್ರಿ, ಬೂತಾಯಿ ಒಂದು ಮೀನಿನ ಸಾರನ್ನು ಹಾಕಿದ್ದೆ. ಅದೇ ಒಂದು ಮೆಥಡಲ್ಲಿ ಈ ಒಂದು ಜಿಲೇಬಿ ಮೀನನ್ನು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೋಸ್ಕರ ಒಂದು ಸ್ಪೆಷಲ್ ಡಿಶಸ್ ಜೊತೆ ನಾನು ನಿಮ್ಮ ಜೊತೆಗೆ ಬಂದಿದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಅಮ್ಮನ ಲೋಕ ರೆಸಿಪೀಸ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಾಣಿಸ್ತಾ ಇರೋಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಫ್ರೆಂಡ್ಸ್, ನಾನಿಲ್ಲಿ 1.5 kg ಆಗುವಷ್ಟು ಜಿಲೇಬಿ ಮೀನನ್ನು ತಗೊಂಡು ಅರಿಶಿನ ಹಾಗೆ ಉಪ್ಪನ್ನು ಹಾಕಿ ನೀಟಾಗಿ ತೊಳಿತಾ ಇದ್ದೀನಿ. ಯಾವುದೇ ಚಿಕನ್ ಮಟನ್ ನಿಮ್ಮ ಮನೇಲಿ ತಂದಂತಹ ನಾನ್ ವೆಜ್ ಐಟಮ್ನ ಫಸ್ಟ್ ಈ ಥರ ನೀಟಾಗಿ ತೊಳ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ನಾವಿಲ್ಲಿ ಮಸಾಲ ಐಟಮ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಸಣ್ಣ ಈರುಳ್ಳಿಯನ್ನು ತಗೊಂಡಿದ್ದೀನಿ. ಸಣ್ಣ ಈರುಳ್ಳಿ ಒಂದು 12ರಿಂದ 13 ಈರುಳ್ಳಿ, ಹಾಗೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಹಾಗೆ ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಇಷ್ಟನ್ನು ತಗೊಂಡಿದ್ದೀನಿ. ಫ್ರೆಂಡ್ಸ್, ಇದರ ಅಳತೆ ನಾನು ನಿಮಗೆ ಹೇಳಕ್ಕೆ ಬರಲ್ಲ, ಆದರೆ ನೀವು ಎಲ್ಲ ವಿಡಿಯೋದ ಡಿಸ್ಕ್ರಿಪ್ಷನ್ನ ನೀಟಾಗಿ ಒಂದ್ಸಲ ಚೆಕ್ ಮಾಡಿ, ಯಾಕಂದರೆ ಪ್ರತಿ ಅಳತೆಯನ್ನು ನಾನಲ್ಲಿ ನಿಮಗೆ ಕೊಟ್ಟಿರ್ತೀನಿ. ಸೊ ಅದಾದಮೇಲೆ ಅದಷ್ಟು ಒಂದು ಜಾರಿಗೆ ಶಿಫ್ಟ್ ಮಾಡಿ ಅದಕ್ಕೆ ಪಾಪಿ ಸೀಡ್ಸ್ ಅಂದರೆ ನಾನಿಲ್ಲಿ ಗಸಗಸಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಅಚ್ಚ ಖಾರದ ಪುಡಿ ಹಾಗೆ ಧನಿಯದ ಪುಡಿ ಎರಡು ಮಿಕ್ಸನ್ನು ಮಾಡಿ 2.5 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇದಾದಮೇಲೆ ಇದನ್ನು ರುಬ್ಕೊಳ್ಳೋಣ. ಚೆನ್ನಾಗಿ ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಂದರೆ ಒಂದು ಪ್ರಮಾಣದ ಅಳತೆ ಹಾಗೆ ನುಣ್ಣಿಗೆ ರುಬ್ಕೋಬೇಕು. ಈ ಥರ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಸೊ ಅದಾದಮೇಲೆ ಫ್ರೆಂಡ್ಸ್, ಈ ಮಸಾಲನ ಯಾವುದೇ ಕಾರಣಕ್ಕೂ ಮೀನು ಸಾರು ಮಾಡ್ತಾ ಇದ್ದೀರಾ ಅಂದರೆ ಯಾವುದೇ ಕಾರಣಕ್ಕೂ ನೀವು ಅದನ್ನು ಒಂದು ಹುರಿಯೋಕ್ಕೆ ಹೋಗಬೇಡಿ. ನಾವಿವಾಗ ಕೋಳಿ ಸಾರು ಅಥವಾ ಮಟನ್ ಸಾರು ಮಾಡಬೇಕಾದ್ರೆ ಅದನ್ನು ಹುರಿತೀವಿ ಅಲ್ವಾ. ಸೊ ಯಾವುದೇ ಕಾರಣಕ್ಕೂ ಆ ಥರ ಹುರ್ಕೊಳ್ಳೋಕೆ ಹೋಗ್ಬೇಡಿ. ಹುರ್ಕೊಂಡ್ರೆ ನಿಜವಾಗ್ಲೂ ಮೀನಿನ ಸಾರು ಚೆನ್ನಾಗಿ ಬರಲ್ಲ. ಅದಾದಮೇಲೆ ಒಂದು ಪಾತ್ರೆಯನ್ನು ಇಡ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆ ಹಾಕಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಅದಾದಮೇಲೆ ಒಂದು ಚಿಕ್ಕ ಈರುಳ್ಳಿಯನ್ನು ಈ ಥರ ಸ್ಲೈಸ್ ಮಾಡಿ ಹಾಕಿದ್ದೀನಿ. ಇದು ಒಗ್ಗರಣೆಗೆ ಹಾಕಿದ್ಮೇಲೆ ಈರುಳ್ಳಿ ಚೆನ್ನಾಗಿ ಒಗ್ಗರಣೆ ಆದಮೇಲೆ ಅದಕ್ಕೆ ನಾನು ರುಬ್ಬಿರುವಂಥ ಮಸಾಲೆಯನ್ನು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೆ ನೀವು ಮೀನಿನ ಸಾರು ಲಾಸ್ಟ್ ವಿಡಿಯೋದಲ್ಲೂ ನಾನು ನಿಮಗೆ ಹೇಳಿದ್ದೆ, ಮೀನಿನ ಸಾರು ಯಾವಾಗಲೂ ಗಟ್ಟಿ ಇರಬಾರ್ದು, ಸ್ವಲ್ಪ ತೆಳ್ಳಗಿದ್ರೇ ಅದು ರುಚಿ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನಿಲ್ಲಿ ಕಲ್ಲುಪ್ಪನ್ನು ಯೂಸ್ ಮಾಡಿದ್ದೀನಿ. ಯಾವುದೇ ಒಂದು ನಾನ್ ವೆಜ್ ಅಡುಗೆಗೆ ನೀವು ಕಲ್ಲುಪ್ಪು ಅಥವಾ ಅಡುಗೆಗಳನ್ನ ಮಾಡ್ತಾ ಇದ್ದೀರಾ, ಸಾರುಗಳನ್ನು ಮಾಡ್ತಾ ಇದ್ದೀರಾ ಅಂತ ಕಲ್ಲುಪ್ಪನ್ನು ಬಳಸಿ. ಯಾಕಂದರೆ ಉಪ್ಪಿನ ಪ್ರಮಾಣ ನಿಮಗೆ ಕಲ್ಲುಪ್ಪಲ್ಲಿ ಸ್ವಲ್ಪ ಹಾಕಿದ್ರೂ ಜಾಸ್ತಿ ಉಪ್ಪು ಅನಿಸ್ಬಿಡುತ್ತೆ. ಹಾಗೆ ಕಲ್ಲುಪ್ಪು ಹಾಕೋದ್ರಿಂದ ರುಚಿ ಚೆನ್ನಾಗಾಗುತ್ತೆ. ಅದಾದಮೇಲೆ ಒಂದು ಅರ್ಧ ಬಟ್ಲಾಗೋಷ್ಟು ಹುಣಸೆ ರಸವನ್ನು ಹಾಕ್ತಾ ಇದ್ದೀನಿ. ಹುಣಸೆ ರಸ ಏನಕ್ಕಪ್ಪ ಹಾಕ್ತಿದ್ದೀವಿ ಅಂದರೆ ಮೀನಿನ ಸಾರು ಸ್ವಲ್ಪ ಹುಳಿ ಥರ ಇದ್ರೇ ನಿಮಗೆ ಚೆನ್ನಾಗಿ ಅನಿಸುತ್ತೆ. ಆಲ್ಮೋಸ್ಟ್ ಅಲ್ಲೂ ಮೀನಿನ ಸಾರು ಮಾಡಬೇಕಾದ್ರೆಲ್ಲ ನೀವು ಅಬ್ಸರ್ವ್ ಮಾಡಿ, ಪ್ರತಿಯೊಬ್ಬರು ಹಳ್ಳಿ ಕಡೆ ಏನಾದರೂ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಹುಣಸೆ ರಸ ಇಲ್ಲದೆ ಹೋದರೆ ಯಾವುದೇ ಕಾರಣಕ್ಕೂ ಆ ಮೀನಿನ ಸಾರನ್ನ ಮಾಡಲ್ಲ. ಸೊ ಅದಾದಮೇಲೆ ಇದನ್ನು ಒಂದು 10ರಿಂದ 20 ನಿಮಿಷ ದೊಡ್ಡ ಉರಿಯಲ್ಲೇ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಫ್ರೆಂಡ್ಸ್, ಪ್ರೀವಿಯಸ್ ವಿಡಿಯೋದಲ್ಲೂ ನಾನು ನಿಮಗೆ ಹೇಳಿದ್ದೆ, ಮೀನು ಎಲ್ಲ ಚಿಕನ್ ಮಟನ್ಗಿಂತನೂ ಬೇಗ ಬೇಯುತ್ತೆ. ಆದ ಕಾರಣ ಸ್ವಲ್ಪ ನೀವು ಇನ್ನೇನು ಸಾರು ಆಯಿತು ಇನ್ನೊಂದು 10 ಮಿನಿಟ್ಸ್ ಆದರೆ ಸಾರು ಆಗುತ್ತೆ ಅಂತ ಇರಬೇಕಾದಾಗ ಮಾತ್ರ ಆ ಫಿಶ್ಗಳನ್ನು ಹಾಕಿ, ಅಂದರೆ ಜಿಲೇಬಿ ಫಿಶನ್ನು ಹಾಕಿ. ಸೊ ಅದಾದಮೇಲೆ ನೋಡಿ, ನಾನಿಲ್ಲಿ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಖಾರ ಎಲ್ಲ ನೀಟಾಗಿ ಚೆನ್ನಾಗಿ ಬೆಂದಿದೆ. ಅದಾದಮೇಲೆ ಸಣ್ಣ ಸಣ್ಣ ಪೀಸ್ಗಳಾಗಿ ಮೀನುಗಳನ್ನ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ. ಸೊ 1.5 kg ಆಗೋಷ್ಟು ಮೀನನ್ನು ಹಾಕಿ ಇಷ್ಟೇ ನೀವು ಅದನ್ನು ತಿರುಗಿಸ್ಬೇಕು. ಯಾಕಂದರೆ ಜಾಸ್ತಿ ನೀವು ಚಿಕನ್ ಮಟನ್ ಥರ ಕೈ ಆಡಕ್ಕೆ ಹೋದರೆ ಅದರದ್ದು ಎಲ್ಲ ಮಾಂಸಗಳು ಬಿಟ್ಕೊಬಿಡುತ್ತೆ, ಅಂದರೆ ಮಟನ್ ಅದ್ರೊಳಗಡೆ ಬಿಟ್ಕೊಬಿಡುತ್ತೆ, ಚೆನ್ನಾಗಿ ಅನ್ಸುತ್ತೆ. ಫ್ರೆಂಡ್ಸ್, ಈ ಮೀನಿನ ಸಾರನ್ನು ತಿನ್ನೋದ್ರಿಂದ ಏನಪ್ಪ ಅಂತ ಹೇಳಿದ್ರೆ, ನಾನು ಹೇಳಿದೆ ಪ್ರೀವಿಯಸ್ ವಿಡಿಯೋದಲ್ಲೂ, ಮಕ್ಕಳ ಒಂದು ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ, ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ಹಾಗೆ ಮಸಲ್ಸಲ್ಲಿ ಯಾರಿಗೆಲ್ಲ ನೋವಿರುತ್ತೆ ಏಜ್ ಆದಮೇಲೆ, ಒಂದು 35 ದಾಟಿದ ಮೇಲೆ ಮಸಲ್ಸಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಹಾಗೆ ಒಂದು ಜಲಾಂಶ ಅಂತೂ ಕಮ್ಮಿ ಆಗಿರುತ್ತೆ ದೇಹದಲ್ಲಿ. ಆ ಜಲಾಂಶ ಎಲ್ಲ ಉತ್ಪತ್ತಿ ಆಗೋಕ್ಕೆ ಈ ಮೀನು ತುಂಬ ಇಂಪಾರ್ಟೆಂಟು, ತುಂಬ ಹೆಲ್ಪ್ ಮಾಡುತ್ತಂತೆ. ಸೊ ಆದ ಕಾರಣ ಇದನ್ನು ತಿನ್ನಬೇಕು. ಹಳೆ ಕಾಲದವರೆಲ್ಲ ಈ ಮೀನಿನ ಸಾರು, ಕೋಳಿ ಸಾರು, ನಾಟಿ ಕೋಳಿ ಸಾರು ಎಲ್ಲ ಮಾಡ್ಕೊಂಡು ತಿಂತಾಯಿದ್ರು. ಯಾಕಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಆದಷ್ಟು ದೇಹದ ಪೌಷ್ಟಿಕಾಂಶತೆಯನ್ನು ಹೆಚ್ಚಿಸೋಕ್ಕೆ ಈ ಒಂದು ಫುಡ್ಗಳೆಲ್ಲ ಹೆಲ್ಪ್ ಮಾಡ್ತಾ ಇತ್ತು. ಯಾಕಂದರೆ ಆಗಿನ ಕಾಲದಲ್ಲಿ ಇದು ಎಂಥ ಪಿಜ್ಜಾ, ಬರ್ಗರ್ ಈ ಥರ ಎಲ್ಲ ಇರಲಿಲ್ಲ.
ಸೊ ಆದ ಕಾರಣ ಚೆನ್ನಾಗಿ ತಿಂದು ಚೆನ್ನಾಗಿ ಕೆಲಸಗಳನ್ನ ಮಾಡಿ ಆರೋಗ್ಯವಾಗಿ ಇರ್ತಾಯಿದ್ರು. ಸೊ ಆದ ಕಾರಣ ನಾವು ಅಷ್ಟೇ ಸ್ವಲ್ಪ ಈ ಥರ ಹೆಲ್ದಿ ಫುಡ್ಸ್ಗಳನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯ ನಮ್ಮ ಹತ್ರನೇ ಇರುತ್ತೆ, ಚೆನ್ನಾಗಿರ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಈಗ ಇದು ಆಗಿದೆ, ಇದಾದ್ಮೇಲೆ ಇದನ್ನ ನೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು. ಹಾಗೆ ಫ್ರೆಂಡ್ಸ್, ಇದನ್ನ ಮುದ್ದೆ ಜೊತೆ ನಿಜವಾಗ್ಲೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ತಿಂತಾ ಇದ್ರೆ ಆ ಒಂದು ಮಜಾ ಟೇಸ್ಟ್ ಹೇಳಕ್ಕೆ ಆಗಲ್ಲ, ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ರೆಸಿಪಿ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ನಾನು ನನ್ನ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆಲ್ and keep watching ನಮ್ಮ ಲೋಕ ರೆಸಿಪೀಸ್ ಅಂತ ಹೇಳ್ತಾ ಫ್ರೆಂಡ್ಸ್, ಬೈ ಬಾಯ್.